ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೋ ಮಾಹಿತಿ ಬಂದ್ಬಿಟ್ಟು ಫ್ರೆಂಡ್ಸ್, ಪ್ರತಿಯೊಬ್ಬ ಹೊಸ ಕ್ರಿಯೇಟರ್ಗೆ ಕೂಡ ಒಂದು ಡೌಟ್ ಇರುತ್ತೆ. ಓಕೆನಾ ಗೈಸ್, 1,000 ಸಬ್ಸ್ಕ್ರೈಬರ್ಸ್ ಮತ್ತು 4,000 ಅವರ್ಸ್ ವಾಚ್ ಟೈಮ್ನ ನೀವು ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಲಿಲ್ಲ ಅಂತ ನಮಗೆ ಮಾನಿಟೈಸೇಷನ್ ಆನ್ ಆಗೋದಿಲ್ವ ಅಂತ ಕೆಲವೊಂದು ವಿಡಿಯೋಸ್ಗಳನ್ನ ನೋಡಿ ಮತ್ತು ಕೆಲವೊಂದು ಕಮೆಂಟ್ಸ್ಗಳನ್ನ ಓದಿ, ಓಕೆನಾ, ನೀವು ತುಂಬ ತಲೆಗೆ ಹುಳ ಬಿಟ್ಕೊಂಡಿರ್ತೀರಾ. ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ಅವರ್ಸ್ ವಾಚ್ ಟೈಮ್ನ ನೀವು ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಲಿಲ್ಲ ಅಂತಂದರೆ ಮಾನಿಟೈಸೇಷನ್ ಆನ್ ಆಗಲ್ವಾ ಅಥವಾ ಆನ್ ಆಗುತ್ತಾ, ಇದು ಏನು ಪ್ರಾಬ್ಲಮ್ಮು, ಏನಕ್ಕೆ ಬೇರೆ ಟ್ಯೂಬರ್ಸ್ಗಳು ಈ ರೀತಿ ಅಂದಿರ್ತಾರೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಾದ್ರು ಫಸ್ಟ್ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಆದಷ್ಟು ನೋಡೋದಕ್ಕೆ ಟ್ರೈ ಮಾಡ್ತಾ ಹೋಗಿ. ಓಕೆನಾ ಗೈಸ್, ಬನ್ನಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ನೀವು ಮಾನಿಟೈಸೇಷನ್ ಎರಡು ರೀತಿ ಆನ್ ಮಾಡ್ಕೋಬೋದು. ಒಂದು, ಶಾರ್ಟ್ಸ್ ಮುಖಾಂತರ ಕೂಡ ಮಾನಿಟೈಸೇಷನ್ ಆನ್ ಮಾಡ್ಕೋಬೋದು. ಮತ್ತು ನೀವು 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ 4,000 ಅವರ್ಸ್ ವಾಚ್ ಟೈಮ್ನ ಕೂಡ ಕಂಪ್ಲೀಟ್ ಮಾಡಿ ನೀವು ಮಾನಿಟೈಸೇಷನ್ ಆನ್ ಮಾಡ್ಕೋಬೋದು. ಓಕೆನಾ, ಮತ್ತು 10 ಮಿಲಿಯನ್ ವ್ಯೂಸ್ನ ನೀವು ಕಂಪ್ಲೀಟ್ ಮಾಡಬೇಕು 90 ಡೇಸ್ ಒಳಗೆ ಅಂತಲೂ ಕೂಡ ಅಲ್ಲಿ ಮೆನ್ಷನ್ ಆಗಿರುತ್ತೆ. 4,000 ಅವರ್ಸ್ ವಾಚ್ ಟೈಮ್ನ ಕೂಡ ಕಂಪ್ಲೀಟ್ ಮಾಡಬೇಕು 11 ಅಥವಾ 12 ತಿಂಗಳಲ್ಲಿ ಅಂತ ನಿಮಗೆ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಹಾಗಾದ್ರೆ ನಿಮ್ಗೊಂದು ಡೌಟ್ ಬಂದಿರ್ಬೋದು, ಏನು ಬ್ರೋ ನೀವು ಕೂಡ ಎಲ್ಲ ರೀತಿನೇ ಹೇಳ್ತಾ ಇದ್ದೀರಲ್ಲ, ನೀವು ಕರೆಕ್ಟಾಗಿ ಹೇಳಿ, ಒಂದು ವರ್ಷದೊಳಗೆ ಕಂಪ್ಲೀಟ್ ಮಾಡಬೇಕಾ? ಕಂಪ್ಲೀಟ್ ಮಾಡಲಿಲ್ಲ ಅಂತಾನೆ ಮಾನಿಟೈಸೇಷನ್ ಆನ್ ಆಗೋದಿಲ್ವಾ? ಆ ಮಾನಿಟೈಸೇಷನ್ ಆನ್ ಆಗೋದಕ್ಕೆ ಎಲಿಜಿಬಲ್ ನಾವಿರೋದಿಲ್ವಾ ಅಂತ ನೀವು ಕೇಳ್ಬೋದು. ಫ್ರೆಂಡ್ಸ್, ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಒಂದು ಮ್ಯಾಟ್ರನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾರೇನು ಹೇಳ್ಬೋದು, ಬಟ್ ನನಗೆ ಬೇಡ. ಬಟ್ ನನ್ನ ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಅಂತಂದರೆ ನೀವು ಇದನ್ನು ನಂಬ್ಕೊಂಡು ನೀವು ವಿಡಿಯೋನ ಮಾಡಿ. ಓಕೆನಾ, ಏನಪ್ಪ ಅಂತಂದರೆ, ನೀವು ಇವತ್ತು 2024ರಲ್ಲಿ ಚಾನಲ್ನ ಶುರು ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಓಕೆನಾ, ನೀವು ಚಾನಲ್ನ ಇವತ್ತು ಸ್ಟಾರ್ಟ್ ಮಾಡಿ ವಿಡಿಯೋನ ನೆಕ್ಸ್ಟ್ ವರ್ಷಕ್ಕೆ ಬಿಟ್ಟರು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಓಕೆನಾ, ಚಾನಲ್ ಕ್ರಿಯೇಟಾಗಿ ಒಂದು ವರ್ಷ ಆಗಿದ್ರು ಕೂಡ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಲ್ಲ ಅಂದ್ರೂ ಕೂಡ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬಿಡಿ. ಓಕೆನಾ, ಆರಾಮಾಗಿ ಕಣ್ಣು ಮುಚ್ಕೊಂಡು ಈ ಒಂದು ವಿಡಿಯೋನ ನೋಡ್ಕೊತಾ ಹೋಗಿ. ಏನಪ್ಪ ಅಂತಂದರೆ, ನೀವು ಇವತ್ತು ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಯಾವತ್ತು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೋಡಿ, ಅವತ್ತಿಂದ ನೀವು ಕೌಂಟ್ ಆಗ್ತಾ ಹೋಗುತ್ತೆ. ಓಕೆನಾ, ಕೌಂಟ್ ಆದಮೇಲೆ ಒಂದು ವರ್ಷದೊಳಗೆ ನೀವು 1,000 ಸಬ್ಸ್ಕ್ರೈಬರ್ಸ್ ಮತ್ತು 4,000 ಅವರ್ಸ್ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಲಿಲ್ಲ ಅಂತಂದರೆ ತಲೆನೇ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಓಕೆನಾ, ನೀವು ಯಾವತ್ತು 4,000 ಅವರ್ಸ್ ವಾಚ್ ಟೈಮು ಮತ್ತು 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ತೀರಾ ನೋಡ್ಕೊಳ್ಳಿ. 1,000 ಸಬ್ಸ್ಕ್ರೈಬರ್ಸ್ನ ಮುಂಚೆಗೆ ಕಂಪ್ಲೀಟ್ ಮಾಡ್ಕೊಳ್ತೀರಾ, ಒಳ್ಳೇದು, ಪರವಾಗಿಲ್ಲ. ಆದರೆ 4,000 ಅವರ್ಸ್ ವಾಚ್ ಟೈಮ್ನ ನೀವು ಒಂದು 2 ವರ್ಷ ಬಿಟ್ಕೊಂಡು, ಒಂದು 2 ವರ್ಷದ ಮೇಲೆ ಎಷ್ಟು ವರ್ಷನಾದ್ರು ಆಗಲಿ, ಓಕೆನಾ, 2 ವರ್ಷ ಬಿಟ್ಕೊಂಡು 2 ವರ್ಷದ ಮೇಲೆ ನೀವು 4,000 ಅವರ್ಸ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಓಕೆನಾ, ಆವಾಗ ನೀವು ನಿಮ್ಮೊಂದು ಮೈಂಡಲ್ಲಿ ಒಂದು ಡೌಟ್ ಬಂದಿರ್ಬೋದು, ನಾನು ಒಂದು ವರ್ಷದೊಳಗೆ ಕ್ರಿಯೇಟ್ ಮಾಡಬೇಕಾಯಿತು, ಬಟ್ ನಾನು 2-3 ವರ್ಷ ತೊಗೊಂಡಿದ್ದೀನಲ್ಲ, ಇವಾಗೇನು ಪ್ರಾಬ್ಲಮ್ ಆಗಲ್ಲ ಅಂತ ಕೇಳ್ಬೋದು. ಫ್ರೆಂಡ್ಸ್, ಕರೆಕ್ಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯೂಟ್ಯೂಬ್ ಆಲ್ಗೋರಿದಮ್ ಏನಿದೆ ಅದು ನೀವು ಮಾನಿಟೈಸೇಷನ್ ಆನ್ ಮಾಡಿದ್ಮೇಲೆ ಗೈಸ್, ಯೂಟ್ಯೂಬ್ ಆಲ್ಗೋರಿದಮ್ ಯಾವ ರೀತಿಯಾಗಿ ನೀವು ಮಾನಿಟೈಸೇಷನ್ ಮಾಡ್ಕೊಂಡಾದ್ಮೇಲೆ ಯಾವ ರೀತಿ ಕ್ಯಾಪ್ಚರ್ ಮಾಡುತ್ತೆ ಅಂತಂದರೆ, ಇವಾಗ 2 ವರ್ಷ ಇವತ್ತು ಚಾನಲ್ನ ಮಾನಿಟೈಸೇಷನ್ ಆನ್ ಮಾಡಬೇಕು ಅಂತ ತಿಳ್ಕೊಂಡಿರ್ತಾರೆ ಅಂತ ತಿಳ್ಕೊಳ್ಳಿ. ಓಕೆನಾ, 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಿರುತ್ತೆ. ಓಕೆನಾ, ಅದು 2 ವರ್ಷ ಬಿಟ್ಟು. ಓಕೆನಾ, ನೀವು ಯಾವಾಗ 4,000 ಅವರ್ಸ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿರ್ತೀರ ನೋಡ್ಕೊಳ್ಳಿ. ಓಕೆನಾ, ಅವತ್ತಿನ ಒಂದು ಇವತ್ತು ಈಗ ಎಕ್ಸಾಂಪಲ್ಗೆ ಯಾವ ರೀತಿ ಹೇಳೋದು, ಇವತ್ತು ನೀವು ಚಾನಲ್ ಕ್ರಿಯೇಟ್ ಮಾಡಿ 2 ವರ್ಷ ಆಗಿರುತ್ತೆ. 2 ವರ್ಷ ಆದಮೇಲೆ ಚಾನಲ್ ಕ್ರಿಯೇಟ್ ಮಾಡಿ 4,000 ಅವರ್ಸ್ ವಾಚ್ ಟೈಮು ಮತ್ತು 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಕ್ಕಿರ್ತೀರ. ಓಕೆನಾ, ಇವತ್ತು 2 ವರ್ಷ ಬಿಟ್ಕೊಂಡ್ಬಂದು ಚಾನಲ್ನ ಮಾನಿಟೈಸೇಷನ್ 4,000 ಅವರ್ಸ್ ಕಂಪ್ಲೀಟ್ ಮಾಡಿರ್ತೀರ. ಓಕೆನಾ, ಇವತ್ತೇನಿದೆ ಈ ಒಂದು ಪ್ರೆಸೆಂಟ್ ಟೈಮ್, ಓಕೆನಾ, ಇವತ್ತಿನ ಒಂದು ಡೇನ ಇಟ್ಕೊಂಡು ಇವತ್ತಿನಿಂದ ಇಂದಿನ 365 ದಿನದ ಮಾತ್ರ ಲೆಕ್ಕ ತಗೊಂಡು ನೀವು ಮಾನಿಟೈಸೇಷನ್ ಅವರು ಕಂಪ್ಲೀಟ್ ಮಾಡಿದ್ರೆ ಎಷ್ಟೆಷ್ಟು ವಿಡಿಯೋಗೆ ಎಷ್ಟೆಷ್ಟು ವ್ಯೂಸ್ ಬಂದಿದೆ, ಇಷ್ಟು ಒಂದು ದಿನದಲ್ಲಿ ಇಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ, ಮತ್ತು ಇಷ್ಟು ಟೈಮಲ್ಲಿ ಈ ಒಂದು ವಿಡಿಯೋದಿಂದ ವಾಚ್ ಟೈಮ್ ಬಂದಿದೆ ಅಂತ ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡುತ್ತೆ. ಓಕೆನಾ, ಈ ರೀತಿಯಾಗಿ ಕ್ಯಾಪ್ಚರ್ ಮಾಡುತ್ತೆ. ಅರ್ಥ ಆಗಿತ್ತು ಅಂತ ನಾನು ತಿಳ್ಕೊಳ್ತೀನಿ. ಏನು ಅಂತಂದರೆ, 2 ವರ್ಷ ಆಗಿರೋ ಪರವಾಗಿಲ್ಲ, 2 ವರ್ಷ ಆದಮೇಲೆ ಇವತ್ತು ಜನವರಿಯಲ್ಲಿ ಕ್ರಿಯೇಟ್ ಮಾಡಿರ್ತೀರಾ, ನೆಕ್ಸ್ಟು 2025 ಅಲ್ಲ 2026 ಜನವರಿಗೆ ಆಗಿರುತ್ತೆ. 2026 ಜನವರಿಯಲ್ಲಿ ಕಂಪ್ಲೀಟ್ ಆಗಿತ್ತು ಅಂದರೆ 2025 ಜನವರಿ, ಓಕೆನಾ, 2025 ಜನವರಿಯಿಂದ 2026 ಜನವರಿ ತನಕ ಲೆಕ್ಕ ತಗೊಳುತ್ತೆ. ಓಕೆನಾ, ಅದಕ್ಕಿಂತ ಒಂದು ವರ್ಷ ಇನ್ನೂ ಕೂಡ ಇದೆ ಅಂತಂದರೆ 3 ವರ್ಷ ಆಗಿದೆ ಚಾನಲ್ ಅಂದರೆ ಬರೀ 1 ವರ್ಷದ ಮಾತ್ರ ಲೆಕ್ಕ ತಗೊಳುತ್ತೆ. ಅದರಿಂದ ಮಾತ್ರ ಮಾನಿಟೈಸೇಷನ್ನ ಒಂದು ಕಂಪ್ಲೀಟ್ ಕ್ಲಿಯರ್ ಕಟ್ ಆಗಿ ಡೀಟೇಲ್ಸ್ನ ತೊಗೊಂಡು ನಿಮಗೆ ಮಾನಿಟೈಸೇಷನ್ ಆನ್ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಓಕೆನಾ, ಈಗ ಇನ್ನೂ ಒಂದು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಮಾನಿಟೈಸೇಷನ್ ಆನ್ ಮಾಡ್ಕೋಬೇಕಾದ್ರೆ, ಓಕೆನಾ,
ಎಷ್ಟು ದಿನ ಆದ್ರೂ ತಗೊಳ್ಳಿ, ಓಕೆನಾ, ಎಷ್ಟು ಟೈಮ್ ಆದ್ರೂ ತಗೊಳ್ಳಿ, ಎಷ್ಟು ವರ್ಷನಾದ್ರೂ ಟೈಮ್ ತಗೊಳ್ಳಿ, ಓಕೆನಾ, ಆರಾಮಾಗಿ ಮಾನಿಟೈಸೇಷನ್ ಆನ್ ಮಾಡ್ಕೋಬಹುದು. ಇಂಥ ಟೈಮಲ್ಲಿ ಇಷ್ಟೇ ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಯೂಟ್ಯೂಬ್ ರೂಲ್ಸ್ ಇಲ್ಲ, ಓಕೆನಾ. ಇದ್ರೂ ಕೂಡ ಕೆಲವೊಂದು ಟೈಮ್ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ. ನಾನು ಕ್ರಿಯೇಟ್ ಮಾಡಿದ್ದು 2021 ಅನ್ಕೊಳ್ತೀನಿ. ನಾನು ಮಾನಿಟೈಸೇಷನ್ ಆಗಿದೆ 2023 ಸಮಥಿಂಗ್, 2022 ಲಾಸ್ಟ್ ಎಂಡಲ್ಲಿ, ಓಕೆನಾ, ಸೆಪ್ಟೆಂಬರ್ ಆಗಸ್ಟ್ ತಿಂಗಳಲ್ಲೇನೋ ಆಗಿದ್ದು, ಓಕೆನಾ. ನಾನು ಇವಾಗ ದುಡ್ಡು 2ನೇ ಪೇಮೆಂಟ್ ಈಗ ರೀಸೆಂಟಾಗಿ ತೊಗೊಂಡಿದ್ದೀನಿ, ಓಕೆನಾ. ಅದರಿಂದಾಗಿ ಈ ರೀತಿ ಪ್ರಾಬ್ಲಮ್ಸ್ಗಳಾಗುತ್ತೆ. ಇದಕ್ಕೆಲ್ಲ ಟೆನ್ಷನ್ ತೆಗೆದುಕೋಗ್ಬಿಡಿ. ಹೋಗ್ಬಿಡಿ. ಯಾವತ್ತಾರು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ಯಾವಾಗಾದರೂ ನೀವು ಮಾನಿಟೈಸೇಷನ್ ಆನ್ ಮಾಡ್ಕೋಬೋದು. ಎಷ್ಟು ದಿನದ ಮೇಲೆ ಆಗಿರ್ಬೇಕಾದ್ರೆ 4,000 ಅಷ್ಟು ವಾಚ್ ಟೈಮು ಮತ್ತು 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ನೀವು ಮಾನಿಟೈಸೇಷನ್ ಆನ್ ಮಾಡ್ಕೋಬೋದು, ಓಕೆನಾ. ಇಷ್ಟೇ ಇವತ್ತಿನ ವಿಡಿಯೋ ಆಗಿರುತ್ತೆ, ಓಕೆನಾ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ನಾನು ತಿಳ್ಕೊಳ್ತೀನಿ, ಓಕೆನಾ. ಸಿಂಪಲ್ ಆಗಿ ಹೇಳಿದ್ದೀನಿ, ನಿಮಗೆ ಅರ್ಥ ಆಗಿದೆ ಅಂತ ನಾನು ಕೂಡ ತಿಳ್ಕೊಳ್ತೀನಿ, ಓಕೆನಾ. ಯಾವ ಯೂಟ್ಯೂಬರ್ಸ್ಗಳು ಎಲ್ಲರೂ ಕೂಡ ತಲೆ ಕೆಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ನಿಮ್ಮನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಇಲ್ಲರೆ ಬೇರೆ ಒಂದು ರೀಸನ್ಗೋಸ್ಕರ ಇಷ್ಟು ತಿಂಗಳಲ್ಲೇ ಕಂಪ್ಲೀಟ್ ಮಾಡಬೇಕು, ಇಷ್ಟು ತಿಂಗಳಲ್ಲೇ ಮಾಡಬೇಕು, ಇಲ್ಲದ್ರೆ ಮಾನಿಟೈಸೇಷನ್ ಆಗೋದಿಲ್ಲ ಅಂತ ಭಯ ಪಡಿಸಿರ್ಬೋದು. ಬಟ್ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋದು ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಯೂಸ್ ಆಗಲಿ ಅಂತ, ಓಕೆನಾ. ವಿಡಿಯೋ ಇಷ್ಟ ಆಗಿದ್ದು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಏನಾದ್ರು ಡೌಟ್ಸ್ ಇದ್ದು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ನೆಕ್ಸ್ಟ್ ವಿಡಿಯೋ ಮಾಡ್ಕೊಡ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.